ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 3/12/2025 ಬುಧವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರೆಸ್ಟಿಕ್ ಸ್ಟಾಕ್ಸ್ ನಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಟು ನೆಗೆಟಿವ್ ಅಂತ ಓಪನ್ ಆಗ್ತದೆ ಅಂತ ತಿಳ್ಕೊಂಡಿದ್ವಿ ಪ್ರೀ ಮಾರ್ಕೆಟ್ ನಲ್ಲಿ. ಬಟ್ ಸಖತ್ತಾಗಿ ಗ್ಯಾಪ್ ಡೌನ್ ಓಪನ್ ಮಾಡೋದು, ಕ್ಯಾಪ್ ಫಿಲ್ ಮಾಡಿದ ಕೂಡಲೇ 26,150 ಮೇಜರ್ ಲೆವೆಲ್ ನಾವು ಡ್ರಾ ಮಾಡಿಟ್ಟಿದ್ವಿ ನಿನ್ನೆ, ಇಂಪಾರ್ಟೆಂಟ್ ಅಂತ ಹೇಳಿ. ಅಲ್ಲಿಂದ ಕಂಟಿನ್ಯೂಸ್ ರಿಜೆಕ್ಟ್ ಆಗ್ತಾ ಬಂದ. ಇಲ್ಲೊಂದು ಟ್ರಾಪ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದ. ಸೊ ಅಲ್ಲಿಂದ ಬೌನ್ಸ್ ಆಗ್ಬೇಕಾದ್ರೆ ನಾನು ಕೂಡ ಒಂದು ಪೊಸಿಷನ್ಸ್ ಮಾಡಿದೆ. ಆಮೇಲೆ ಇನ್ನೂ ಒಂದು ಕೂಡ ಮೆಸೇಜ್ ಹಾಕಿದೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಏನಪ್ಪಾ ಅಂದ್ರೆ 26,060 ಕೆಳಗಡೆ ಹೋದ್ರೆ 26,000 ಲೆವೆಲ್ ಹೈಯೆಸ್ಟ್ ಪಾಸಿಬಿಲಿಟಿ ಅಂಡ್ ಮಾರ್ಕೆಟ್ ಅದನ್ನು ಅಚೀವ್ ಮಾಡ್ತಾ ಮಾಡ್ತಾ 26,000 ಗಡಿ ಹತ್ರನೇ ಕ್ಲೋಸ್ ಆಗಿದೆ. ಇನ್ನು ನಾಳೆ ಹೆಂಗ್ ಮಾಡತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದಾಕೋಣ. ಡೇ ಆಂಗಲ್ ಇಂದ ಚಾರ್ಟ್ ನ ಚೆಕ್ಔಟ್ ಮಾಡಿ. ಸೊ ಎಸ್, ಮಾರ್ಕೆಟ್ ಬೇರಿಶ್ ಪ್ಯಾಟರ್ನ್ ಅಂತೂ ಕ್ರಿಯೇಟ್ ಮಾಡಿದೆ. ಸೊ 26,000 ಲೆವೆಲ್ ಅಂತೂ ಇಂಪಾರ್ಟೆಂಟ್ ಆಗಿ ಬಂದಿದೆ. ಓಕೆ, ಬಟ್ ವೆದರ್ ಮಾರ್ಕೆಟ್ ಇದೇ ರೀತಿ ಬೀಳ್ತಾ ಹೋಗುತ್ತಾ, ವೆದರ್ ಮಾರ್ಕೆಟ್ ಇದನ್ನ ಸಸ್ಟೈನ್ ಮಾಡುತ್ತಾ ಅನ್ನೋದು ಕ್ವೆಶನ್ ಮಾರ್ಕ್ ಇದೆ. ಸೊ ಅದರ ಪರ್ಸ್ಪೆಕ್ಟಿವ್ಗೋಸ್ಕರ ನಾವೇನ್ ಮಾಡೋಣ, ಇಂಪಾರ್ಟೆಂಟ್ ಲೆವೆಲ್ ನ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಸೊ ಅರ್ಲಿಯರ್ ಇಂಪಾರ್ಟೆಂಟ್ ಝೋನ್ 26,100 ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಈಗ ಇನ್ಮೇಲೆ. ಅಂಡ್ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಅಂತ ನಾನು ಮಾರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು 25,900 ಲೆವೆಲ್. ಇದಕ್ಕೆ ಹಿಸ್ಟ್ರಿ ಕೂಡ ಇದೆ, ನೀವು ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ಇವೆರಡು ಲೆವೆಲ್ ಡ್ರಾ ಮಾಡಾದ್ಮೇಲೆ ಮೂವಿಂಗ್ ಎವರೇಜ್ ಹಾಕೊಂಡು ನೋಡ್ತೀನಿ. ಈಗ ನೋಡ್ಕೊಳ್ತೀರಿ 20 ಡೇ ಮೂವಿಂಗ್ ಎವರೇಜ್ ಈಗ ಬಂದು ನಿಂತ್ಕೊಂಡಿರೋದು 25,920 ಹತ್ರ. ಎಲ್ಲಿ ನಾವು ಸಪೋರ್ಟ್ ಡ್ರಾ ಮಾಡಿದೀವೋ ಅಲ್ಲೇ ಇದೆ ಈ ಜಾಗ. ಸೊ ಲೆಟ್ಸ್ ಸಿ, ಇದನ್ನ ನಾನು ವಾಪಸ್ 30 ನಿಮಿಷಕ್ಕೆ ಹಾಕ್ತೀನಿ. 30 ನಿಮಿಷದ ಪ್ರಕಾರ ಮಾರ್ಕೆಟ್ ನಲ್ಲಿ ಏನೇನ್ ನಡೀತಾ ಇದೆ ಅಂತ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡೋಣ. ಸೊ 30 ನಿಮಿಷದ ಪ್ರಕಾರ ಮಾರ್ಕೆಟ್ ನಲ್ಲಿ 26,032 ಹತ್ರ ಮಾರ್ಕೆಟ್ ಏನು ಕ್ಲೋಸ್ ಆಗಿದೆ. ಎಸ್, ಅಫ್ಕೋರ್ಸ್ ಮಾರ್ಕೆಟ್ 26,000 ಲೆವೆಲ್ ನ ಏನಾದ್ರು ಇವತ್ತಿನ ಲೋ ಏನಾದ್ರು ಬ್ರೇಕ್ ಡೌನ್ ಆದ್ರೆ ಫೇಲ್ಯೂರ್ ಕ್ಯಾನ್ ಪ್ರೊಸೀಡ್ ದ ಮಾರ್ಕೆಟ್ ಟು ಗೋ ಫಾರ್ 25,900 ಅಂತೂ ಪಕ್ಕಾ ಇದೆ. ಲೈಕ್ ಲೆವೆಲ್ಸ್ ಕೂಡ ನಾವು ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡಿದೀವಿ, ನೋಡ್ಕೋಬಹುದು. ಹಿಸ್ಟಾರಿಕಲ್ ಸಪೋರ್ಟ್. ಸೊ ಇಲ್ಲಿಂದ ರಿವರ್ಸಲ್ ಆಗಿದ್ದು ಅಂಡ್ ಈಗ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ ಬ್ರೇಕ್ ಡೌನ್ ಆದ್ರೆ 25,900 ಬರುತ್ತೆ. ಇಲ್ಲ ಮಾರ್ಕೆಟ್ ಓಪನಿಂಗ್ ಫ್ಲಾಟ್ ಇದೆ, ಲೈಕ್ 26,000 ಹತ್ರ ಇದೆ ಅಥವಾ 26,080-100 ಒಳಗಡೆ ಇದೆ. ಸೊ ಈ ಜಾಗ ಬಹಳ ಕ್ರೂಷಿಯಲ್ ಇದೆ. ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಒಳಗಡೆ ಇದ್ರೆ ಯಾವ ಕಡೆನೂ ಮೊಮೆಂಟಮ್ ಆಗದೆ ಇರೋದೆ. ಲೈಕ್ ಇನ್ ಕೇಸ್ ಏನಾದ್ರು ಇಲ್ಲಿ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ತಿರಲ್ಲ 26,100 ಹತ್ರ, ಇದನ್ನ ಬ್ರೇಕ್ಔಟ್ ಆದ್ರೆ ವಾಪಸ್ ಈ ಜಾಗನ ರೀಕ್ಲೇಮ್ ಮಾಡಬಹುದು. ಆವಾಗ ನೀವು ಅನ್ಕೋಬಹುದು ಮಾರ್ಕೆಟ್ ಕ್ಯಾನ್ ಗೋ ಫಾರ್ ಫಸ್ಟ್ ಟಾರ್ಗೆಟ್ 26,150. ಸೊ ಅದಾದ ಮೇಲೆ ಮೇಲಿನ ಲೆವೆಲ್ ಥಿಂಕ್ ಮಾಡಬಹುದು. ಈ ಜಾಗ ಬಹಳ ಇಂಪಾರ್ಟೆಂಟ್ ಇದೆ. ಬ್ರೇಕ್ಔಟ್ ಆದ್ರೆ 26,100 ಪ್ರೈಸ್ 26,000 ಕೆಳಗಡೆ ಹೋದ್ರೆ ಈ ರೀತಿ ಇದೆ. ಇದು ಫ್ಲಾಟ್ ಆಂಗಲ್ ಇಂದ ಡಿಸ್ಕಷನ್ ಮಾಡಿದೀವಿ. ವೇರ ಗ್ಯಾಪ್ ಅಪ್ 26,100 ಮೇಲೆ ಮಾರ್ಕೆಟ್ ಈ ರೀತಿ ನಿಂತ್ಕೊಂಡಿದ್ದು ಹೈಯರ್ ಲೋ ಕಾಣ್ತಾ ಇದೀರಿ ಅಂದ್ರೆ ಎಸ್, ಮಾರ್ಕೆಟ್ ಕ್ಯಾನ್ ಪ್ರೊಸೀಡ್ ಟು ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ಸ್ ಅಬೌಟ್ 26,200 ಅಂಡ್ ನೆಕ್ಸ್ಟ್ ಲೆವೆಲ್ ಇವನ್ ಟು 26,300 ಕೂಡ ಅನ್ಕೋಬಹುದು ಈ ಜಾಗದಲ್ಲಿ. ಇಲ್ಲ ಗ್ಯಾಪ್ ಡೌನ್ ಆಗಿದೆ 26,000 ಕೆಳಗಡೆ ಅಥವಾ 25,980, 60 ಈ ರೀತಿ ಓಪನ್ ಆಗಿದೆ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಬ್ರೇಕ್ ಡೌನ್ ಆದಂಗಾಗಿದೆ, ಲೋವರ್ ಹೈ ಆಯಿತು ಅಥವಾ ಲೋ ಬ್ರೇಕ್ ಆಗ್ತಾ ಇದೆ. ಸೊ ಅವಾಗ ಎರಡೆರಡು ಕೆಲಸ ಆಗುತ್ತೆ. ಒಂದು ಪ್ರಿವಿಯಸ್ ಡೇ ಲೋ, ಟುಡೇಸ್ ಲೋ, ಎರಡು ಲೋ ಬ್ರೇಕ್ ಆಗ್ತಾ ಇದ್ರೆ ಮಾರ್ಕೆಟ್ ಕ್ಯಾನ್ ಗೋ ಫಾರ್ 25,900 ಇಸ್ ಹೈಯೆಸ್ಟ್ ಪಾಸಿಬಿಲಿಟಿ. ಎನಿವೇ, ಇಲ್ಲಿ ಫೆಡ್ ಚೇರ್ಮನ್ ಏನ್ ಮಾತಾಡ್ತಾನೆ ಇವತ್ತು ನೈಟ್, ಓವರ್ ದ ನೈಟ್ ಅನ್ನೋದು ಇಂಪಾರ್ಟೆಂಟ್ ಡೇಟಾ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್, ಗ್ಯಾಪ್ ಡೌನ್ ಎರಡೂ ಕೂಡ ಕ್ರಿಯೇಟ್ ಆಗ್ಬೋದು, ಚೇಂಜಸ್ ಆಗ್ಬೋದು. ಅದನ್ನ ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಎನಿವೇ ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್. ಈಗ ಸೆನ್ಸೆಕ್ಸ್ ನಲ್ಲಿ ಏನ್ ಹೇಳ್ತಾ ಇದೆ ನೋಡೋಣ. 85,138ಕ್ಕೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇಲ್ಲಿ ನಾವು ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ದೇನಪ್ಪಾ ಅಂದ್ರೆ ಎಸ್, ಮಾರ್ಕೆಟ್ ಈ ಬೌಂಡ್ರಿಯಿಂದ ಅಥವಾ ಫೇಲ್ ಆದ್ರೆ ಈ ರೀತಿ ಅಂತ ಡಿಸ್ಕಷನ್ ಮಾಡೋದ್ರಲ್ಲಿ ಇದೊಂದು ಬಂದಿದೆ. 85,500 ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಆಗ್ತಾ 85,000 ಟಾರ್ಗೆಟ್ ಕೊಟ್ಟಿದೆ. ಈಗ ನಾಳೆಗೆ ಏನಪ್ಪಾ ಲೆವೆಲ್ ಅಂದ್ರೆ ಎಸ್, ಅಫ್ಕೋರ್ಸ್ ಮಾರ್ಕೆಟ್ ಇನ್ ಕೇಸ್ 85,000 ಲೆವೆಲ್ ನ ಫೇಲ್ ಆದ್ರೆ ನೀವು ಕಾಣ್ತಾ ಇರುವ ಟಾರ್ಗೆಟ್ ಏನಪ್ಪಾ ಅಂದ್ರೆ 84,500. ಬಹಳ ಈಸಿ ಇದೆ ಇನ್ ಕೇಸ್ ಮಾರ್ಕೆಟ್ ಈ ಕಡೆ ಈ ಟ್ರೆಂಡ್ ಜೊತೆ ಕೊಟ್ರೆ. ಇಲ್ಲ ಮಾರ್ಕೆಟ್ 85,200, 300 ಓಪನ್ ಆಗಿದೆ, ಮಿಡಲ್ ಅಲ್ಲಿ ಇದೆ, ಅದು ಅವಾಯ್ಡ್ ಮಾಡಿ. ವೆರಾಸ್ ಈ ಬೌಂಡ್ರಿಗಳೆಲ್ಲ ಸಿಕ್ಕರೇನೆ ಟ್ರೇಡ್ಗಳು ನೀಟ್ ಆಗಿರುತ್ತೆ. ವೆರಾಸ್ ಇಲ್ಲೂ ಕೂಡ ಸಪೋರ್ಟ್ ಸಿಗ್ಬೋದು. ಫೇಲ್ಯೂರ್ ಆದ್ರೆ ಸಖತ್ ಆಗಿರುವ ಫ್ರೀ ವೇ ಇದೆ ಇಲ್ಲಿ ಸೆನ್ಸೆಕ್ಸ್ ಅಲ್ಲಿ. ಅಂಡ್ ಎನಿವೇ, ಸೆನ್ಸೆಕ್ಸ್ ನಿಮ್ಗೆ ಗುರುವಾರ ಎಕ್ಸ್ಪೈರಿ ಇರೋದ್ರಿಂದ ನೀವೇನ್ ಮಾಡಬೇಕಪ್ಪ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿ. ಮಾರ್ಕೆಟ್ ಇನ್ ಕೇಸ್
ರೇಂಜ್ ಬೌಂಡ್ ಆದ್ರೆ. ಓಕೆ, ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ನಮ್ಗೆ ಏನು ಹೇಳ್ಕೊಡ್ತಾ ಇದ್ದಾರೆ, ಸಾಕಷ್ಟು ಬಿದ್ದಿದೆ. ಓಕೆ, ಇವನ್ ಪ್ರೀ ಮಾರ್ಕೆಟ್ ನಲ್ಲಿ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಹೆವಿ ನೆಗೆಟಿವ್ ಆಗಿದ್ವಿ. HDFC ಬ್ಯಾಂಕ್, ICICI ಬ್ಯಾಂಕ್ ನಮ್ಮ ಮಾರ್ಕೆಟ್ ಗಿಂತನೂ ಹೆವಿ ಆಗಿತ್ತ ಅಂತ ಡಿಸ್ಕಷನ್ ಮಾಡಿದ್ವಿ. ಅದೇ ಸಿಸ್ಟಮ್ ಮಾರ್ಕೆಟ್ ನ ಗ್ಯಾಪ್ ಡೌನ್ ಆಗಿ ಓಪನ್ ಮಾಡಕ್ಕೆ ಪ್ರಯತ್ನ ಆಯ್ತು. ಓಕೆ, ಈಗ ನಾಳೆ ಏನ್ ಮಾಡ್ತೀರಿ, ಮೇಜರ್ ಲೆವೆಲ್ ಡ್ರಾ ಮಾಡಿ 59,200 ನೋಡ್ಕೊಳ್ತೀರಿ. ಹಿಸ್ಟಾರಿಕಲಿ ರಿಜೆಕ್ಷನ್ ಈ ಜಾಗದಲ್ಲಿ ಬ್ರೇಕ್ಔಟ್. ಓಕೆ, ಇನ್ನೂ ಒಂದು ಲೆವೆಲ್ ಇವತ್ತಿನ ಮಾರ್ಕೆಟ್ ಫೇಲ್ಯೂರ್ ಫ್ರಮ್ 59,600. ಎರಡು ಲೆವೆಲ್ ಡ್ರಾ ಮಾಡಿದ್ದೀವಿ. ಕೆಳಗಡೆ ಮೇಜರ್ ಲೆವೆಲ್ ಇನ್ನೊಂದು ಬರುತ್ತೆ 58,700. ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ ಆಯಿತು 59,200 ಲೆವೆಲ್ ಅಥವಾ 300 ಲೆವೆಲ್, market can easily come to 59,000 first psychological number, and next to the important level 58,800 ಅಥವಾ 58,700 ಲೆವೆಲ್. ಓಕೆ, ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಇಲ್ಲೇ ಬೈಯಿಂಗ್ ಪ್ಯಾಟರ್ನ್ ಸಿಕ್ಕರೆ ಒಂದು ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟ್ರೈ ಮಾಡಬಹುದು. 59,600 as a target here. This is the most easiest share setup in case ಫ್ಲಾಟ್ ಓಪನ್ ಆದ್ರೆ. ಮಿಡಲ್ ಅಲ್ಲಿ ಓಪನ್ ಆದ್ರೆ ವೇಟ್ ಮಾಡಿ, ಬಿಕಾಸ್ ನಮಗೆ ಬೌಂಡ್ರಿ ಟ್ರೇಡ್ಗಳು ಮಾಡಬೇಕಾಗಿದೆ. ಬಿಕಾಸ್ ದಿಸ್ ಇಸ್ ಅ ಮಂತ್ಲಿ ಆಪ್ಷನ್. ಐದರ್ ಮಾರ್ಕೆಟ್ ಈ ಬೌಂಡ್ರಿ ಬರುತ್ತಾ ಮಿಡಲ್ ಓಪನ್ ಆದ್ಮೇಲೆ, ಅಥವಾ 59,600 ಪಾರ್ ಆಗಿ ಹೈಯರ್ ಲೋ ಮಾಡುತ್ತಾ. ಸೊ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಆವಾಗ 59,800 ಆರ್ 60,000 ಕ್ಯಾನ್ ಬಿ ಅಚೀವ್ಡ್ ಈಸಿಲಿ. ಸೊ ಅರ್ಥ ಈ ಬ್ಯಾಂಕ್ ನಿಫ್ಟಿನಲ್ಲಿ ಆಗಿದೆ ನೀಟಾಗಿ. ಓಕೆ, ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಏನ್ ಹೇಳ್ತಾ ಇದೆ, 27,560 ಹತ್ರ ಕ್ಲೋಸ್ ಆಗಿದೆ. ಸೊ ಎಲ್ಲಾ ಲೆವೆಲ್ ಬಿಟ್ಬಿಟ್ಟು ಮಾರ್ಕೆಟ್ ಸಖತ್ತಾಗಿ ಬಿದ್ದಿರೋದು ಯಾವ್ದಪ್ಪ ಅಂದ್ರೆ ಫಿನ್ ನಿಫ್ಟಿನೇ, ಕಂಪೇರ್ ಟು ಆಲ್ ಅದರ್ ಇಂಡೈಸಸ್, ಕಂಪೇರ್ ಟು ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಮೇಜರ್ ಲೆವೆಲ್ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಇಂಪಾರ್ಟೆಂಟ್ ಲೆವೆಲ್ 27,700 ಲೆವೆಲ್ ಮೇಲ್ಗಡೆ. ಓಕೆ, ಕೆಳಗಡೆ 27,450 ಇಂಪಾರ್ಟೆಂಟ್ ಲೆವೆಲ್. ಸೊ ಇವತ್ತಿನ ಲೋ ಏನಾದರೂ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಕ್ಯಾನ್ ಈಸಿ ಗೋ ಟು 27,500, 100 ಪಾಯಿಂಟ್ ಕೆಳಗಡೆ. ಇಲ್ಲ ಫ್ಲಾಟ್ ಆಗಿ ಓಪನ್ ಆದ್ರೆ ಅವಾಯ್ಡ್ ಮಾಡ್ತೀರಿ. ಅಥವಾ 27,700 ಹತ್ರ ಸಿಕ್ಕಿದೆ, ಇಲ್ಲಿಂದ ರ್ಯಾಲಿ ಆಗಿದೆ, ಇಲ್ಲಿ ಪ್ಯಾಟರ್ನ್ ಸೆಲ್ಲಿಂಗ್ ಸಿಗ್ತಾ ಇದೆ, ಟ್ರೇಡ್ ಮಾಡ್ತೀರಿ. ಇಲ್ಲ 27,700 ಮೇಲೆ ನಿಂತ್ಕೊಳ್ತು, ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಗಿ ಹೋಗಿ ಈ ರೀತಿ ನಿಂತ್ಕೊಳ್ತು ಅಂದ್ರೆ 27,800 ಅಥವಾ 27,900 ಎರಡೂ ಟಾರ್ಗೆಟ್ಗಳು ಕ್ರಿಯೇಟ್ ಆಗುತ್ತೆ. ಈಸಿ ಇದೆ ಮಾರ್ಕೆಟ್ ನಲ್ಲಿ ಈ ಲೆವೆಲ್ಗಳನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ, ಟ್ರೇಡ್ ಕೂಡ ಮಾಡ್ಲಿಕ್ಕೆ. ನಿಫ್ಟಿ ಮಿಡ್ ಕ್ಯಾಪ್ ನಮ್ಗೆ ಏನ್ ಹೇಳಿಕೊಡ್ತಾ ಇದೆ ನೋಡ್ಕೊಳ್ಳಿಕ್ಕೆ ಹೋದ್ರೆ, ನೀನೇ ಡಿಸ್ಕಷನ್ ಮಾಡಿದ ಪ್ರಕಾರ 14,000 ಲೆವೆಲ್ ಏನಾದ್ರು ಮಾರ್ಕೆಟ್ ಫೇಲ್ ಆದ್ರೆ 13,900 ಅಂತ ಡಿಸ್ಕಷನ್ ಮಾಡಿದ್ವಿ. ಈಗ ನೆಕ್ಸ್ಟ್ ನಾಳೆ ಏನಾಗುತ್ತೆ ಅಂತ ಡಿಸ್ಕಷನ್ ಮಾಡ್ಲಿಕ್ಕೆ ಹೋದ್ರೆ, ಈಗ ಕೆಳಗಡೆ ಇರುವ ಮೇಜರ್ ಲೆವೆಲ್ ಸಪೋರ್ಟ್ 13,950. ಯಾಕಂತ ಡಿಸ್ಕಷನ್ ಮಾಡಿ ಸರ್, ಇಲ್ಲಿ ಮಾರ್ಕೆಟ್ ಕಾನ್ಸಲ್ಟೇಷನ್ ಮಾಡಿ ಹೋಗಿದೆ ಅಂದ್ರೆ ಡೆಫಿನೆಟ್ಲಿ ಬಯರ್ ಇದಾರೆ ಇಲ್ಲಿ. ಓಕೆ, ಇದರ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಇದರ ಕೆಳಗಡೆ ಹೋದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈಸಿ ಟಾರ್ಗೆಟ್ 13,900. ಓಕೆ, ಈ ಕಾನ್ಸಲ್ಟೇಷನ್ ಲೆವೆಲ್ ಇಲ್ಲೂ ಮತ್ತೊಮ್ಮೆ ಆಗಿದೆ. ಯಾಕಪ್ಪ ಅಂದ್ರೆ ಈ ಬಯರ್ಸ್ ಇದನ್ನ ಹೋಲ್ಡ್ ಮಾಡಿರ್ತಾರೆ, ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಅಂತೀವಿ ಅದಕ್ಕೆ. ಸೊ ಇದರ ಕೆಳಗಡೆ ಹೋದ್ರೆ 13,900 ಈಸಿ ಟಾರ್ಗೆಟ್ ಆಗುತ್ತೆ. ವೆರಾಸ್ ಇಲ್ಲೇ ಸಪೋರ್ಟ್ ಸಿಕ್ಕು ಸೈಡ್ ವೇ ಆದ್ರೆ ಮಾರ್ಕೆಟ್ ಈಸಿ ಇರೋದಿಲ್ಲ, ಕಷ್ಟದಾಯಕ ಆಗಿರುತ್ತೆ. ಮಂತ್ಲಿ ಆಪ್ಷನ್ ಇದಿರುತ್ತೆ ಇದು. ಇವನ್ ದೋ ಗ್ಯಾಪ್ ಅಪ್ ಕೊಟ್ಟು ಈ ಬೌಂಡ್ರಿ ಸಿಗ್ತಾ ಇದ್ರೆ, ಲುಕ್ ಅಟ್ ದಟ್ ಮಾರ್ಕೆಟ್ ಈಗ ಜಾಗ ಇಲ್ಲಿಂದ ಇಲ್ಲಿ ಫಿಬೋನಚಿ ಹಾಕಿದ್ರೆ 60% ಏರಿಯಾ ಬರುತ್ತೆ, ಮತ್ತೆ ರಿಜೆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡುವ ತರ ಇದೆ. ವೆರಸ್ ಆಪ್ಷನ್ ಬೈಂಗೇ ಮಾಡ್ಬೇಕಪ್ಪ ಅಂದ್ರೆ 13,950 ಕೆಳಗಡೆ ನೀಟ್ ಆಗಿದೆ, ಲೈಕ್ ಫ್ಲೂಯೆಂಟ್ ಆಗಿದೆ ಈ ರೀತಿ ಟ್ರೇಡ್ ಸಿಕ್ಕರೆ. ಅದರ್ವೈಸ್ ಇಲ್ಲೆಲ್ಲಾದ್ರೂ ಸಿಕ್ಕರೆ ಅವಾಯ್ಡ್ ಮಾಡ್ತೀರಿ. ಲೈಕ್ ವಾಪಸ್ 14,000 ಲೆವೆಲ್ ನ ಹೋಲ್ಡ್ ಮಾಡಿದ್ದು ನಿಮಗೆ ಮೊಮೆಂಟಮ್ ಹೈಯರ್ ಲೋ ಆಗ್ತಾ ಇದ್ರೆ ಮಾರ್ಕೆಟ್ ಕ್ಯಾನ್ ಬಿ ಸ್ಲೋ ಟು ಅಪ್ಸೈಡ್ ಅಂತ ತಿಳ್ಕೊಳ್ತೀರಿ. ಅಥವಾ ಪೂರಾ ನೀವು 14,100ರಿಂದ 13,900 ಒಳಗಡೆ ದೊಡ್ಡ ರೇಂಜ್ ನ ಕ್ರಿಯೇಟ್ ಮಾಡ್ತಾ ಹೊರಗಡೆ ಇನ್ನೊಂದು 100 ಪಾಯಿಂಟ್ ಕೆಳಗಡೆ ಬಂದು ಲೈಕ್ 13,800 ಅಥವಾ 14,200 ಕಾಲ್ಗಳನ್ನ ಸ್ಟ್ರಾಂಗಲ್ ಮಾಡಿ ಕಂಟ್ರೋಲ್ ಮಾಡಿದ್ರ ಮಂತ್ ಎಂಡ್ ವರೆಗೂ ಆಬ್ವಿಯಸ್ಲಿ 9 ದಿನ ನಿಮಗೆ ರಜೆ ಬರುತ್ತೆ, ವೀಕೆಂಡ್ ಹಿಡಿದು ವಿತ್ ಕ್ರಿಸ್ಮಸ್ ಹಿಡಿದು. ಸೊ ಅದನ್ನ ನೀವು ಕಂಟ್ರೋಲ್ ಮಾಡಬಹುದು. ಆಪ್ಷನ್ ಸೆಲ್ಲಿಂಗ್ ಈಸಿ ಆಗುತ್ತೆ ಸ್ಟ್ರಾಂಗಲ್ ಪೊಸಿಷನ್ಸ್. ಎನಿವೆ ನಾಳೆ ಇಂಪಾರ್ಟೆಂಟ್ ಸ್ಟಾಕ್ಗಳು ಯಾವಂತ ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಫಸ್ಟ್ CG ಪವರ್. ಇದನ್ನ ಯಾವಾಗ ಡಿಸ್ಕಷನ್ ಮಾಡಿದ್ರೆ ನಿಮ್ಗೆ ಹಿಸ್ಟ್ರಿ ಹೋಗಿ ನೋಡ್ಕೊಳ್ಳಿ. ಅರೌಂಡ್ 26 ನವೆಂಬರ್ ಇಂದ ಡಿಸ್ಕಷನ್ ಮಾಡ್ತಾ ಇದೀನಿ. ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ 650 ಅಂತೇಳಿ. ಇವತ್ತೆಲ್ಲಿದೆ 660, ಆಲ್ಮೋಸ್ಟ್ 650 ಗಡಿ ಹತ್ರ ಇದೆ. ನಾಳೆ ಕೂಡ ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ. ಲೋ ಬ್ರೇಕ್ ಆದ್ರೆ ಜಸ್ಟ್ 9 ಪಾಯಿಂಟ್ಸ್ ಅವೇ ಫ್ರಮ್ ದ ಅವರ್ ಟಾರ್ಗೆಟ್ ಅನ್ಕೊಳ್ಳಿ. ಪಾಲಿಸಿ ಬಜಾರ್ ಡಿಸ್ಕಷನ್ ಮಾರ್ನಿಂಗ್ ಕೂಡ ಮಾಡಿದೀನಿ, ನಿನ್ನೆ ಕೂಡ ಮಾಡಿದೀನಿ. ಎಸ್ ಅಗೇನ್ ವಾಪಸ್ ನಾವು ಇದು ಮಾಡ್ತಾ ಇದೀವಿ. ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಬ್ರೇಕ್ ಆಗಿದೆ. ಮಾರ್ಕೆಟ್ ಅನ್ನು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ನಿಂತ್ಕೊಂಡಿದೆ ಅನ್ಕೋತೀನಿ. ಇವತ್ತಿನ ಮಾರ್ಕೆಟ್ ನೆಗೆಟಿವ್ ಇದ್ದು ಅದಕ್ಕೋಸ್ಕರ
ಈ ರೀತಿ ಸ್ವಲ್ಪ ನಿಂತ್ಕೊಂಡಿದೆ. ನಾಳೆ ಏನಾದ್ರು ಮಾರ್ಕೆಟ್ ಪಾಸಿಟಿವ್ ಆದ್ರೆ ಇವತ್ತಿನ ಟಾಪ್ ಬ್ರೇಕ್ ಆಗ್ತಾ ಆಗ್ತಾ ಮಾರ್ಕೆಟ್ ಕ್ಯಾನ್ ರೀಚ್ ಇವನ್ 1950 ಲೆವೆಲ್ ಇನ್ ಪಾಲಿಸಿ ಬಜಾರ್, ಬಿ ಕೇರ್ಫುಲ್. ಸೊ ಪ್ಯೂರ್ ನೆಗೆಟಿವ್ ಅಥವಾ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದ್ದು ಲೈಕ್ ICICI ಬ್ಯಾಂಕ್ ಅಲ್ಲಿ ನೋಡಿದ್ರೆ ಇಟ್ಸ್ ಜಸ್ಟ್ ಕ್ಲಿಯರ್ ಫೇಲ್ಯೂರ್ ಆಗಿದೆ. ಸೊ ಅದಕ್ಕೋಸ್ಕರ ಲೋ ಬ್ರೇಕ್ ಆದ್ರೆ 1370 ಲೆವೆಲ್. ಸೊ ಇವತ್ತಿನ ಲೋ ಇಂಪಾರ್ಟೆಂಟ್ ಇದೆ. ಅದರ ಫೇಲ್ ಆದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತಿರುವ ಟಾರ್ಗೆಟ್ ಇಟ್ ಈಸ್ ಅಬೌಟ್ 1350 ಇದೆ. 20 ಪಾಯಿಂಟ್ಗಳ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ವ್ಯಾಲ್ಯೂಬಲ್ ಝೋನ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಹವೆಲ್ಸ್ ನೋಡ್ಕೊಳ್ತೀರಿ, ಪ್ರಾಪರ್ ಸ್ಟ್ರಕ್ಚರ್ ಆಫ್ ಲೋವರ್ ಹೈ ಸ್ಟ್ರಕ್ಚರ್ ಬ್ರೇಕ್ ಡೌನ್ ಆದ್ಮೇಲೆ ರೀಟೆಸ್ಟ್ ಆದಂಗೆ ಕಾಣ್ತಾ ಇದ್ದು ಫೇಲ್ಯೂರ್ ಕಂಟಿನ್ಯೂಷನ್ ಆಗ್ತಾ ಇದೆ. ಎಸ್ ಅಫ್ಕೋರ್ಸ್ ನೀವು ಇದನ್ನ ಫೇಲ್ಯೂರ್ ಕಂಟಿನ್ಯೂಷನ್ ಪೊಸಿಷನ್ಸ್ ಅಲ್ಲಿ ತಗೊಂಡ್ರೆ ಲೈಕ್ ಬಿಲೋ ಲೆವೆಲ್ 1420 ಲೆವೆಲ್ ಬ್ರೇಕ್ ಡೌನ್ ಆದ್ರೆ 1400 ಅಂಡ್ 1380 ಕೂಡ ಟಾರ್ಗೆಟ್ ಮಾಡಬಹುದು. ಇವನ್ ಕಾಲ್ ರೇಟಿಂಗ್ ಮಾಡಿದ್ರೆ ಯಾವ್ದಾದ್ರು ಈ ಪೀಕ್ ಅಲ್ಲಿ 1480 ಅಥವಾ 1500 ಲೆವೆಲ್ ಈಸಿಲಿ ಒಂದು ಮಂತ್ಲಿ ಇನ್ಕಮ್ ಕ್ರಿಯೇಟ್ ಆಗುತ್ತೆ. ಈಗ 10 ರೂಪಾಯಿ 7 ರೂಪಾಯಿ ಪ್ರೀಮಿಯಂ ಇದೆ. 3500 5000 ಈಸಿ ಇರುತ್ತೆ ಬೈ ಯೂಸಿಂಗ್ ಅ ಕ್ಯಾಪಿಟಲ್ ಲೆಸ್ ಬಿಕಾಸ್ 4% ರಿಟರ್ನ್ ಇಸ್ ವೆರಿ ಗುಡ್. ಸೊ ಮಾರ್ಕೆಟ್ ನಲ್ಲಿ ಏಷ್ಯನ್ ಪೇಂಟ್ ವಾಸ್ ಅಬ್ಸಲ್ಯೂಟ್ ವಿನ್ನರ್ ಆಗಿ ಕುತ್ಕೊಂಡಿದೆ. ಲುಕ್ ಅಟ್ ಹಿಯರ್, ಸಖತ್ತಾಗಿರೋ ಟರ್ನ್ ತೋರಿಸಿದೆ. ಹಿಸ್ಟಾರಿಕಲಿ ಈ ಜಾಗದಲ್ಲಿ ಒಂದು ಪ್ಲೇ ಇದೆ, ಅದರ ಮೇಲ್ಗಡೆ ನಿಂತ್ಕೊಳ್ತಾ ಇದೆ ಅಂದ್ರೆ ದಿಸ್ ಒನ್ ಆಫ್ಟರ್ ದ ಕಾನ್ಸಲ್ಟೇಷನ್ ಬ್ರೇಕ್ಔಟ್ ಇಸ್ ವೆರಿ ಗುಡ್ ಹಿಯರ್. ಸೊ ಇಲ್ಲಿ ಮಾರ್ಕೆಟ್ ಬಿಲ್ಟ್ ಅಪ್ ಆಗಿ ಬ್ರೇಕ್ಔಟ್ ಆಗಿದೆ ಅಂದ್ರೆ ಎಸ್ ಹೈ ಬ್ರೇಕ್ ಕ್ಯಾನ್ ಕಂಟಿನ್ಯೂ ಅನ್ನೋ ಸೂಚನೆ ಕೊಟ್ಟಿದ್ದು 3000 ಅಥವಾ ಮೇಲಿನ ಲೆವೆಲ್ಗಳು ಬರುವ ಸಾಧ್ಯತೆ ಹೆವಿ ಇದೆ. ಗೋ ಟು ದ ಅಪೋಲೋ ಹಾಸ್ಪಿಟಲ್. ಇದು ಮೊನ್ನೆನೇ ಡಿಸ್ಕಷನ್ ಮಾಡಿದ್ವಿ. ಎಸ್ ಈ ಲೆವೆಲ್ ಲೈಕ್ ಅರೌಂಡ್ 7300 ಬ್ರೇಕ್ ಡೌನ್ ಆದ್ರೆ ಕೆಳಗಡೆ ಹೋಗೋದ್ ಬಗ್ಗೆ 7242 ಬಂದಿದೆ. ಈಗ 7242 ಬ್ರೇಕ್ ಡೌನ್ ಆದ್ರೆ ಇವತ್ತಿನ ಲೋ ಬ್ರೇಕ್ ಆದ್ರೆ 7200 ಅಥವಾ 100 ಲೆವೆಲ್ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಆಗಿರಿ. DLF ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಎಸ್ ಬೆರಿಶ್ ಕಂಟಿನ್ಯೂಷನ್ ಬಗ್ಗೆ. ಸೊ ಈ ಲೆವೆಲ್ ಕೂಡ ಇಂಪಾರ್ಟೆಂಟ್ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ. ನೋಡ್ಕೊಳ್ತೀರಿ ಈ ಜಾಗ ಯಾವ್ದಪ್ಪ ಅಂದ್ರೆ 710 ಲೆವೆಲ್. ಹಿಸ್ಟಾರಿಕಲಿ ಲೈಕ್ ಫೇಲ್ಯೂರ್ ಬ್ರೇಕ್ಔಟ್ ಕಂಟಿನ್ಯೂಷನ್ ಇದೆ. 710 ಲೆವೆಲ್ ನ ಫೇಲ್ ಆದ್ರೆ ಎಸ್ ಎಕ್ಸ್ಪೆಕ್ಟೇಷನ್ ಮಾಡೋ ಟಾರ್ಗೆಟ್ 700 690 ಲೆವೆಲ್ಗಳಿವೆ. ಇದ್ರ ಜೊತೆಗೆ PI ಇಂಡಸ್ಟ್ರಿ ನೋಡ್ಕೊಳ್ತೀರಿ. PI ಇಂಡಸ್ಟ್ರಿ ಓಕೆ ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ, ಮೊನ್ನೆ ಡಿಸ್ಕಷನ್ ಮಾಡಿದ್ವಿ. 3400 ಕೆಳಗಡೆ ಹೋಗ್ತಾ ಇದ್ರೆ ಟಾರ್ಗೆಟ್ ಮಾಡ್ತಾ ಇರೋದು 3333 ಹತ್ರ ಅಂತೇಳಿ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಅದ್ರ ಹತ್ರ 3347 ಹತ್ರ ಹೋಗಿದ್ದು ಇಲ್ಲಿಗೆ ಯಾಕೋ ಸ್ಲೋ ಅಂತ ಅನಿಸ್ತದೆ, ಲೈಕ್ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿ ಕುತ್ಕೊಳ್ತಾ ಇದೆ. ಸೊ ಆಬ್ವಿಯಸ್ಲಿ ಇಲ್ಲಿಂದ ನಿಮ್ಗೆ ಏನಾಗತ್ತೆ ಅನ್ನುವ ಜಾಗನ ಈ ಜಾಗದಲ್ಲಿ ನೋಡ್ಕೊಳ್ತೀರಿ. ಫೇಲ್ಯೂರ್ ಕ್ಯಾನ್ ಕಂಟಿನ್ಯೂ ಡೌನ್ ಸೈಡ್ ಅಥವಾ ಇಲ್ಲಿಂದ ಹೋದ ಟೈಮ್ ರಿವರ್ಸ್ ಅಲ್ಲಿ ಕೂಡ ಕ್ರಿಯೇಟ್ ಆಗ್ಬೋದು. ಸೊ ಪ್ರೈಸ್ ಆಕ್ಷನ್ ಅಬ್ಸರ್ವೇಷನ್ ಇಲ್ಲಿ ಮಾಡ್ತೀರಿ. ಓಕೆ, ಲೆಟ್ಸ್ ಗೋ ಟು LT ಹಿಯರ್. LT ನೋಡ್ಕೋತೀರಿ, ಒಂದು ಬೇರೆ ಪ್ಯಾಟರ್ನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ನಾಟ್ ಅಟ್ ಆಲ್ ಈಸಿ ಟು ಗೋ ಡೌನ್ ಸರ್ ಹಿಯರ್. ಯಾಕಪ್ಪ ಅಂದ್ರೆ ಇಲ್ಲಿ ಪ್ರಾಪರ್ ಲೆವೆಲ್ ಸ್ಟ್ರಕ್ಚರ್ ಇದೆ. ಸೊ ಇದು ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ತೀನಿ, ನಾಟ್ ಅ ರ್ಯಾಂಡಮ್ಲಿ ಟ್ರೇಡ್ ಸೆಟಪ್ ಹಿಯರ್. ಸೊ ಅದಕ್ಕೋಸ್ಕರ ನಾನು ಡ್ರಾ ಮಾಡ್ತಿರೋ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ನೋಡ್ಕೊಳ್ತೀರಿ. ಈ ರೀತಿ ಡ್ರಾ ಇದೆ. ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಾಳೆ ಐ ರಿಪೀಟ್ ಹಿಯರ್ ಲಾಸ್ಟ್ ಸ್ವಿಂಗ್ ಯಾವ್ದಪ್ಪ ಅಂದ್ರೆ 4000 ಲೆವೆಲ್ ಇದೆ. ಈ ಲೆವೆಲ್ ನ ಫೇಲ್ ಆದ್ರೆ ಟ್ರೆಂಡೇ ಫೇಲ್ ಆಯ್ತು ಅಂತ ತಿಳ್ಕೊಳ್ತಾ ನಾನು ಪ್ರತಿ ಲೋವರ್ ಹೈಗೆ ಅಥವಾ ಪ್ರತಿ ಸೆಲ್ ಆನ್ ರೈಸ್ ಮಾಡ್ತಾ 3800 ಅಥವಾ ಕೆಳಗಡೆ ಇರುವ ಟಾರ್ಗೆಟ್ ಗಳನ್ನ ಮಾಡ್ಲಿಕ್ಕೆ ರೆಡಿ ಆಗಿದ್ದೀನಿ. ಸೊ ಈ ರೀತಿ ಕೆಲವು ಇಂಟ್ರಾಡೇ ಸ್ಟಾಕ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ದು ಅಂಡ್ ಇವಾಗ ಇಂಡೆಕ್ಸ್ ಅನಾಲಿಸಿಸ್ ಕೂಡ ನೀಟಾಗಿ ಡಿಸ್ಕಷನ್ ಮಾಡಿದ್ವಿ. ನಾಳೆಯಿಂದ ಯೂಟ್ಯೂಬ್ ಲೈವ್ ಅಲ್ಲಿ ಕೂಡ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಡೌಟ್ಸ್ ಗಳಿದ್ರೆ ಅಲ್ಲಿ ಲೈವ್ ಆಗಿ ಕೇಳಿ ಏನು ಅಂತ ಹೇಳಿ ಮಾರ್ಕೆಟ್ ಬಗ್ಗೆ. ಎನಿವೇ ಹಾರ್ಡ್ಲಿ ನಮಗೆ 7ರಿಂದ 8 ದಿನ ಉಳಿದಿದೆ ನಮ್ಮ ಹೊಸ ಬ್ಯಾಚ್ 14 ಶುರು ಮಾಡೋದಕ್ಕೆ. ಈ ಬ್ಯಾಚ್ ಮುಗಿದ ಮೇಲೆ 3 ತಿಂಗಳವರೆಗೂ ಯಾವುದೇ ನ್ಯೂ ಬ್ಯಾಚಸ್ ಇರೋದಿಲ್ಲ. ಇಷ್ಟ ಇದ್ರೆ ಸಿಲೆಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇದೆ, ಚೆನ್ನಾಗಿ ಓದ್ಕೊಳ್ತೀರಿ. ಓದಿ ಇಷ್ಟ ಆದ್ರೆ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು